ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಧರಣೀಶ್ ಹೆಗಡೆ ಮಾಡುವ ನಮಸ್ಕಾರಗಳು. ನಿಮಗೆಲ್ಲರಿಗೂ DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇಂದಿನ ನಮ್ಮ ವಿಡಿಯೋದ ಶೀರ್ಷಿಕೆ ಬಂದು ಡಿಲಿಮಿಟೇಷನ್ ವಿರುದ್ಧ ತಮಿಳುನಾಡು, MK ಸ್ಟಾಲಿನ್ ವರ್ಸಸ್ ಅಮಿತ್ ಶಾ, ಡಿಲಿಮಿಟೇಷನ್ನಿಂದ ಭಾರತಕ್ಕೆ ಆಗುವ ಪರಿಣಾಮಗಳೇನು? ಬನ್ನಿ ವೀಕ್ಷಕರೇ, ಡಿಲಿಮಿಟೇಷನ್ ಅಂದರೆ ಏನು, ಅದರಿಂದ ಭಾರತಕ್ಕೆ ಹಾಗೂ ದಕ್ಷಿಣ ಭಾರತಕ್ಕೆ ಆಗುವಂಥ ಪರಿಣಾಮಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ತಮಿಳುನಾಡಿನ ಮುಖ್ಯಮಂತ್ರಿಯಾದಂತಹ MK ಸ್ಟಾಲಿನ್ ಅವರು ತಮ್ಮ ಹೇಳಿಕೆಯನ್ನು ನೀಡಿದ್ದಾರೆ. ಸರ್ವ ಪಕ್ಷಗಳ ಸಭೆಗೆ ಮಾರ್ಚ್ 6ರಂದು ಎಲ್ಲರಿಗೂ ಕರೆದಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ಹೇಳ್ತಾ ಇರೋದೇನೆಂದರೆ, ಡಿಲಿಮಿಟೇಷನ್ ಎನ್ನುವುದು ದಕ್ಷಿಣ ಭಾರತದ ಮೇಲೆ ತೂಗುತ್ತಿರುವ ತೂಗುಗತ್ತಿ ಅಂತ. ವೀಕ್ಷಕರೇ, ತಮಿಳುನಾಡಿನ CM ಅವರು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾ ಇರೋದು ಇದೇನು ಮೊದಲನೇ ಬಾರಿ ಅಲ್ಲ. NEPಯನ್ನು ಅಳವಡಿಸುವ ಕುರಿತಾಗಿಯೂ ಹಗ್ಗ ಜಗಾಟ ನಡೀತಲೇ ಇದೆ. ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಫಂಡ್ಸ್ ರಿಲೀಸ್ ಮಾಡೋದಿಲ್ಲ ಅಂತ ಅವರು ಇಲ್ಲಿ ಬೇರೆ ದೇಶಕ್ಕೆ ನೀವು ನಮ್ಮನ್ನು ಪ್ರೇರೇಪಿಸ್ತಿದ್ದೀರಿ, ಇದು ನಮ್ಮ ಅನಿವಾರ್ಯತೆಯನ್ನಾಗಿ ನೀವು ಮಾಡ್ತಾ ಇದ್ದೀರಿ ಅಂತ ಇಲ್ಲಿನ ರಾಜ ಅಂತಕ್ಕಂತಹ MP ಅವರು. ಈ ನಿಟ್ಟಿನಲ್ಲಿ ಈ DMK ಪಾರ್ಟಿಯ ಗೌರ್ಮೆಂಟ್ ಏನಿದೆ ತಮಿಳುನಾಡಿನಲ್ಲಿ ಯಾವಾಗಲೂ ಪ್ರಾದೇಶಿಕತೆ ಬಗ್ಗೆ ಹೆಚ್ಚು ಮಾತನಾಡ್ತದೆ, ನೀಟಿನ ವಿರುದ್ಧವಾಗಿ ಮಾತನಾಡ್ತದೆ. ತನ್ನ ಜನಗಳಿಗೆ ಒಂದು ಪ್ರಾದೇಶಿಕ ಭೂಮಿಕೆಯಲ್ಲಿ ಏನು ಬಿತ್ತಬೇಕು, ಅದನ್ನು ವೋಟ್ ಬ್ಯಾಂಕ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅಂತಕ್ಕಂಥದ್ರಲ್ಲಿ DMK ಕಳೆದ 30-40 ವರ್ಷದಲ್ಲಿ ಯಥೇಚ್ಛವಾಗಿ ಕೆಲಸ ಮಾಡಿದೆ. ತಮಿಳಿನ ಲ್ಯಾಂಗ್ವೇಜ್ನ ಕುರಿತಾಗಿ ಒಂದು ಸರ್ವೆ ಮಾಡಿ ರಿಸರ್ಚ್ ಮಾಡುವವರಿಗೆ ಇದನ್ನು ಹರಪ್ಪನ್ ಸಿವಿಲೈಸೇಷನ್ ಹಾಗೂ ಸಿಂಧು ನಾಗರಿಕತೆಕ್ಕಿಂತಲೂ ಹಳೆಯದು ಎನ್ನುವಂತಹ ರಿಸರ್ಚನ್ನು ಮಾಡಿಕೊಟ್ರೆ 8 ಕೋಟಿಯನ್ನು ನೀಡುವುದಾಗಿಯೂ, ಈ ನಿಟ್ಟಿನಲ್ಲಿ ತಮಿಳಿಗರ ಒಂದು ಓಟನ್ನು ಆಕರ್ಷಿಸಲಿಕ್ಕೆ ಏನೆಲ್ಲ ಮಾಡಲು ಸಾಧ್ಯವೋ ಅದನ್ನು ದ್ರಾವಿಡ ಮುನೇತ್ರ ಕಳಗಂ ಎಂತಕ್ಕಂತಹ ಪಾರ್ಟಿಯವರು MK ಸ್ಟಾಲಿನ್ ಅವರ ನಾಯಕತ್ವದಲ್ಲಿ ಮಾಡ್ತಾ ಇದ್ದಾರೆ. ಈ ಪಾರ್ಟಿಯ ಬಗ್ಗೆ ಜಾಸ್ತಿ ತಿಳಿದುಕೊಳ್ಬೇಕಂದ್ರೆ ಜಾಸ್ತಿ ಏನೂ ಇಲ್ಲ. ಯಾಕಂದರೆ ಈ ಪಾರ್ಟಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಾಗೆ ಒಂದು ಕುಟುಂಬಕ್ಕೆ ನೇತು ಹಾಕಿಕೊಂಡಿರೋ ಪಾರ್ಟಿ ಇದು. ಮೊದಲು ಕರುಣಾನಿಧಿಯವರಿದ್ದರು, ಕರುಣಾನಿಧಿಯ ನಂತರ MK ಸ್ಟಾಲಿನ್ ಅವರಿದ್ದಾರೆ. ಅವರ DCM ಆಗಿ ಅವರ ಮಗನನ್ನೇ ಮೊದಲು ಸ್ಪೋರ್ಟ್ಸ್ ಮಿನಿಸ್ಟ್ರಿಗೆ ತಂದರು. ಸ್ಪೋರ್ಟ್ಸ್ ಮಿನಿಸ್ಟ್ರಿಂದ ಈಗ ಸದ್ಯ DCM ಅನ್ನು ಮಾಡಿದ್ದಾರೆ ಉದಯನಿಧಿ ಸ್ಟಾಲಿನ್ ಅವರನ್ನು. ಇವರು ನಟರು ಆಗಿದ್ದರು, ನಿಮಗೆ ನೆನಪಿರ್ಬೋದು. ಈ ನಿಟ್ಟಿನಲ್ಲಿ ಈಗ MK ಸ್ಟಾಲಿನ್ ಅವರು ಎತ್ತಿರುವ ವಿಷಯ ಏನಂದರೆ ಡಿಲಿಮಿಟೇಷನ್. ಡಿಲಿಮಿಟೇಷನ್ ಅಂತಕ್ಕಂಥದ್ದು ಏನು ಅಂತ ನೀವು ತಿಳ್ಕೊಬೇಕು ವೀಕ್ಷಕರೇ. ಡಿಲಿಮಿಟೇಷನ್ ಅಂದರೆ ಒಂದು ವಲಯ ಇರುತ್ತೆ, ಒಂದು MP ಕಾನ್ಸ್ಟಿಟ್ಯೂನ್ಸಿ ಇರುತ್ತೆ, ಅಲ್ಲಿನ ಜನಸಂಖ್ಯೆ ಎಷ್ಟು, ಆ ಜನಸಂಖ್ಯೆಗೆ ಒಬ್ಬ MP ಆಗಿ ಅವ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಆಗಿ ಹೋಗಿರ್ತಾನೆ. ಅಂದರೆ ಇಷ್ಟು ಜನಗಳ ವಾಯ್ಸ್ ಆಗಿ ಅವನು ಅಲ್ಲಿ ಪ್ರತಿಬಿಂಬಿಸ್ತಾ ಇರ್ತಾನೆ. ಇದು ಇತ್ತೀಚಿನ ಕಾಲಮಾನದಲ್ಲಿ ಕೆಲವೊಂದು MP ಸೀಟ್ಗಳಲ್ಲಿ ಏನಾಗಿದೆ, 25-30 ಲಕ್ಷ ಜನರಿಗೆ ಒಂದೇ ಒಂದು MP ಆಗಿ ಮೂಡಿ ಬರ್ತಾ ಇದೆ. ನೀವು ಗಮನಿಸಬೇಕು, ಬೇರೆ ದೇಶಗಳಲ್ಲಿ ಅತ್ಯಂತ ಚಿಕ್ಕದಂತಹ ದೇಶಗಳಲ್ಲಿಯೂ ಕೂಡ ಖಾಲಿ 5 ಲಕ್ಷ ಜನರಿಗೆ ಒಬ್ಬೊಬ್ಬ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಇದ್ದಾರೆ. ಅಂಥದ್ರಲ್ಲಿ 25-30 ಲಕ್ಷ ಜನಗಳಿಗೆ ಜನಪ್ರತಿನಿಧಿಗಳು ಒಬ್ಬರೇ ಅಂತಕ್ಕಂತಹದ್ದು ಗಮನಾರ್ಹ. ಈ ನಿಟ್ಟಿನಲ್ಲಿ ನಾವು ನೋಡಿದರೆ ಡಿಲಿಮಿಟೇಷನ್ ಅಂದರೆ ಜನಸಂಖ್ಯೆ ಆಧಾರಿತವಾಗಿ, ಭೌಗೋಳಿಕ ವಿಸ್ತೀರ್ಣ ಏನಿದೆ ಅದರ ಆಧಾರಿತವಾಗಿ, ಸಾಮಾಜಿಕ, ಆರ್ಥಿಕ ಹಾಗೂ ಪ್ರಾದೇಶಿಕ ಸಮತೋಲನಗಳನ್ನು ಒಳಗೊಂಡು ಒಂದು ಕ್ಷೇತ್ರವನ್ನು, ಅಂದರೆ ಈಗ ಒಂದು ಕರ್ನಾಟಕವನ್ನು 28 ಭಾಗಗಳಾಗಿ ಲೋಕಸಭೆಗೆ ನಾವು ನೋಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲೇ ತಮಿಳುನಾಡು ಬಂದು 39 ಸೀಟ್ಗಳಿರುತ್ತೆ ತಮಿಳುನಾಡಿನ, ಅದು ರೆಪ್ರೆಸೆಂಟೇಷನ್ ಆಗಿರುತ್ತೆ. ಈಗ MK ಸ್ಟಾಲಿನ್ ಅವರು ಹೇಳ್ತಾ ಇರೋದೇನೆಂದರೆ, ಈ 39 ಸೀಟನ್ನು 8 ಸೀಟ್ ಕಮ್ಮಿ ಮಾಡಿ 31 ಸೀಟಿಗೆ ತರ್ತಾರೆ ಹೊಸ ಡಿಲಿಮಿಟೇಷನ್ನಲ್ಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಗೃಹ ಮಂತ್ರಿಗಳಾದಂತಹ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಏನು ಹೇಳಿದ್ದಾರೆ, ಈ ನಿಟ್ಟಿನಲ್ಲಿ ಯಾವುದೇ ಭಯ ಬೇಡ, ಡಿಲಿಮಿಟೇಷನ್ನಿಂದ ಯಾವುದೇ ರಾಜ್ಯಗಳ ಸೀಟ್ಗಳು ಹೆಚ್ಚುತ್ತದೆ ಹೊರತು ಯಾವುದೇ ರಾಜ್ಯದಲ್ಲಿ ಇದರಿಂದ ಸೀಟ್ಗಳು ಕಮ್ಮಿ ಆಗುವಂಥದ್ದಿಲ್ಲ. ಇಡೀ ದೇಶದಲ್ಲಿ ಇರುವಂತಹ ಸೀಟ್ಗಳು ಹೆಚ್ಚಿರ್ತದೆ.
ಆ ನಿಟ್ಟಿನಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿಯೂ ಹೆಚ್ಚುತ್ತದೆ ಅಂತ ಅವರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಯಾವುದೇ ರಾಜ್ಯಕ್ಕೂ ಕಮ್ಮಿ ಆಗದಂತೆ ನೋಡಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ ಅಂತ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ನೋಡಬೇಕಾದ್ರೆ ಮೊದಲು ಡಿಲಿಮಿಟೇಷನ್ ಯಾವಾಗೆಲ್ಲ ಆಗ್ತಾ ಬಂದಿದೆ, 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ 1951ರಿಂದ ನಾವು ಗಣತಂತ್ರ ಆಗಿದೆ. ಇಲ್ಲಿಂದ 1952ರಲ್ಲಿ ಮೊದಲ ಡಿಲಿಮಿಟೇಷನ್ ಆಯಿತು. ಇದು ಒಂದು ಜನಸಂಖ್ಯೆ ಆಧಾರಿತವಾಗಿ ಪ್ರತಿಯೊಂದು 10 ವರ್ಷಕ್ಕೆ ಏನು ಜನಸಂಖ್ಯೆ ಸರ್ವೆ ನಾವು ಮಾಡ್ತೇವೆ ಅದರ ಆಧಾರಿತವಾಗಿ ಡಿಲಿಮಿಟೇಷನನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಮೊದಲು 1952ರಲ್ಲಿ ಈ ಆಯೋಗವನ್ನು ಮಾಡಿದ್ರು. ಅಂದರೆ ಡಿಲಿಮಿಟೇಷನ್ ಮಾಡಲಿಕ್ಕೆ ಅಂತಲೇ ಒಂದು ಆಯೋಗವನ್ನು ರಚಿಸಿ ಅವರು ಕೊಡುವಂತಹ ವರ್ಡಿಕ್ಟನ್ನು ಅದನ್ನು 2 ಹೌಸ್ಗಳಲ್ಲಿ ಪಾಸ್ ಮಾಡಿ ಮತ್ತು ಉಳಿದಂತಹ ರಾಜ್ಯಗಳಲ್ಲಿ ಕೂಡ 50% ಮೆಜಾರಿಟಿ ಬರುವ ರೀತಿಯಲ್ಲಿ ಪಾಸ್ ಮಾಡಿದರೆ ಆಗ ಡಿಲಿಮಿಟೇಷನ್ ಪಾಸ್ ಆಗ್ತದೆ. ಅದರ ನಂತರ ಅದಕ್ಕೆ ಪ್ರೆಸಿಡೆಂಟ್ ಅವರ ಮುದ್ರೆ ಬೇಕು, ಆಗ ಡಿಲಿಮಿಟೇಷನ್ ಪಾಸ್ ಆಗ್ತದೆ. ನಾವು ಈ ಮೊದಲು ಯಾವಾಗೆಲ್ಲ ಡಿಲಿಮಿಟೇಷನ್ ಆಯೋಗ ಫಾರ್ಮ್ ಆಗಿತ್ತು ಅಂತ ನೋಡಿದರೆ 1952ರಲ್ಲಿ ಮೊದಲನೇ ಬಾರಿ ಫಾರ್ಮ್ ಆಗಿತ್ತು. ಅದಾದ ನಂತರ 1963ರಲ್ಲಿ ಡಿಲಿಮಿಟೇಷನ್ಗೆ ಆಯೋಗವನ್ನು ರಚಿಸಲಾಗಿತ್ತು. 1973ರಲ್ಲಿ ಒಮ್ಮೆ ಆಯೋಗವನ್ನು ರಚಿಸಿದರು. ಅದಾದ ನಂತರ 2002ರಲ್ಲಿ ಒಮ್ಮೆ ಆಯೋಗವನ್ನು ರಚಿಸಿದರು. ಇದರಲ್ಲಿ ನಾವು ಮೇಯ್ನಾಗಿ ಕಾಣಬೇಕಾದಂಥದ್ದು ಎಮರ್ಜೆನ್ಸಿ ಪೀರಿಯಡ್. ಅಂದರೆ 1975ರಲ್ಲಿ ಎಮರ್ಜೆನ್ಸಿಯನ್ನು ಹೇರ್ತಾರೆ. ಭಾರತದ ಸಂವಿಧಾನದ ಮಟ್ಟಿಗೆ ಒಂದು ಕರಾಳ ದಿನಗಳು ಅಂತ ಹೇಳ್ಬೋದು, ಕಪ್ಪು ದಿನಗಳು ಅಂತ ಹೇಳ್ಬೋದು. ಇಂದಿರಾ ಗಾಂಧಿ ಅವರು ಇದನ್ನು ಹೇರಿದಾಗ 1973ರಲ್ಲೇ ಆಯೋಗ ರಚಿಸಲಾಗಿರುತ್ತೆ. ಆ ಆಯೋಗದ ವರದಿಯನ್ನು ಇಟ್ಕೊಂಡು ಈ ನಿಟ್ಟಿನಲ್ಲಿ ಈ ಆಯೋಗ ರಚಿಸಿರುವಂತಹ ಡಿಲಿಮಿಟೇಷನನ್ನು ಮಾಡಲಿಕ್ಕಾಗಲ್ಲ, ಅಂದರೆ ಜನಸಂಖ್ಯೆ ಆಧಾರಿತವಾಗಿ ಇದನ್ನು ಮಾಡಲಿಕ್ಕಾಗಲ್ಲ ಅಂತ ಅವರು ಇದನ್ನು 2002ರವರೆಗೂ ಮುಂದೂಡ್ತಾರೆ. ಈ ಆಯೋಗವನ್ನು ಈಗ ಮಾಡೋದು ಬೇಡ, 2002ರವರೆಗೂ ಮಾಡೋದು ಬೇಡ ಅಂತ ಮುಂದೂಡಿಬಿಡ್ತಾರೆ. 2002ರಲ್ಲಿ ಬಂದಂತಹ NDA ಗೌರ್ಮೆಂಟ್, ಅಟಲ್ ಬಿಹಾರಿ ವಾಜಪೇಯಿ ಗೌರ್ಮೆಂಟ್ ಅದನ್ನು ಆಯೋಗವನ್ನು ರಚಿಸಿ ಅದರ ಬಗ್ಗೆ ಸ್ಟಡಿ ಮಾಡಿ ಮತ್ತೆ ಈ ವಿಚಾರವನ್ನು 2026ರ ತನಕ ದೂಡುತ್ತೆ. ಈಗ 2026 ಬರ್ತಾ ಇದೆ. ಹಾಗಾಗಿ ಈಗ ಕೆಲವೊಂದು ರಿಸರ್ಚ್ಗಳು ಹೇಳೋ ಪ್ರಕಾರ ಕೆಲವೊಂದಷ್ಟು ರಾಜ್ಯಗಳ ಅಂಕಿಅಂಶ, ಇದು ಅಫಿಷಿಯಲ್ ಅಂಕಿಅಂಶಗಳಲ್ಲ, ಕೆಲವೊಂದಷ್ಟು ರಿಸರ್ಚ್, ಕೆಲವೊಂದಷ್ಟು ಅಸಂಪ್ಷನ್ ಮೇಲೆ ನಡೆದಿರುವಂತಹ ರಿಸರ್ಚ್ಗಳ ಅಂಕಿಅಂಶಗಳನ್ನು ನೋಡಿಕೊಂಡು ಕೆಲವೊಂದಷ್ಟು ರಾಜ್ಯಗಳು ಬಾಯಿ ಬಿಡಲಿಕ್ಕೆ ಶುರು ಮಾಡಿದೆ. ಏಕೆ ಇದು ಎಲ್ಲ ರಾಜ್ಯಗಳು ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇದೆ ಅಂತ ನೋಡಿದರೆ, ಈ ಜನಸಂಖ್ಯೆ ನಿಯಂತ್ರಣ ಅಂತಕ್ಕಂಥದ್ದೇನಿದೆ ಅದನ್ನು ಅಚ್ಚುಕಟ್ಟಾಗಿ ಫಾಲೋ ಮಾಡಿದ ರಾಜ್ಯಗಳು ಅಂದರೆ ಅದು ದಕ್ಷಿಣ ಭಾರತದ ರಾಜ್ಯಗಳು. ಅಂದರೆ ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ನಮ್ಮ ಕರ್ನಾಟಕ ಆಗಿರ್ಬೋದು. ಇಲ್ಲಿ ನೀವು ನೋಡಿದರೆ ಯಥೇಚ್ಛವಾಗಿ ಜನಸಂಖ್ಯೆಯ ನಿಯಂತ್ರಣ ತುಂಬ ಕೆಲಸ ಮಾಡಿದೆ. ಅದೇ ನೀವು ಮೇಲೆ ಹೋದರೆ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ ಈ ಥರ ರಾಜ್ಯಗಳಲ್ಲಿ ಬಿಮಾರು ರಾಜ್ಯಗಳಂತಲೇ ಹೇಳ್ತಾರೆ. ಇಲ್ಲಿ ಜನಸಂಖ್ಯಾ ಸ್ಫೋಟವಾಗಿದೆ. ಅಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಈ ಡಿಲಿಮಿಟೇಷನ್ ಮಾಡೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೀಟ್ಗಳು ಅಲ್ಲಿ ಹೋಗೋದ್ರಿಂದ ಅಲ್ಲಿಯ ರೆಪ್ರೆಸೆಂಟೇಷನ್ ಹೆಚ್ಚಾಗಿ ಅಲ್ಲಿಗೆ ಹಣ ಹೋಗುವ ಹರಿವು ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿನ ದಕ್ಷಿಣ ಭಾರತದ ರಾಜ್ಯಗಳ ಒಂದು ಕೊರಗಾಗಿದೆ. ಅವರು ಇದರ ಮೇಲೆ ಧ್ವನಿ ಎತ್ತುತ್ತಾನೆ ಇದ್ದಾರೆ. ಆದರೆ ಈ ನಿಮಗೇನನ್ಸುತ್ತೆ, ಈ ಜನಸಂಖ್ಯೆಯನ್ನು ನಿಯಂತ್ರಿಸದೆ ಹೆಚ್ಚು ಕಮ್ಮಿ ಜನಸಂಖ್ಯಾ ಸ್ಫೋಟವನ್ನು ಮಾಡ್ಕೊಂಡು ಕುಳಿತಿರುವಂತಹ ಮೇಲಿನ ರಾಜ್ಯಗಳಿಗೆ ಟ್ಯಾಕ್ಸ್ನಲ್ಲಿಯೂ ಬಹುಪಾಲು ಹೋಗ್ತದೆ, ಅದಂತರ ಈಗ ಇನ್ನು ಮುಂದೆ ಅಭಿವೃದ್ಧಿಯಲ್ಲೂ ಬಹುಪಾಲು ಅವರಿಗೆ ಹೋಗ್ತದೆ ಅಂತಕ್ಕಂಥದ್ದಾದರೆ ದಕ್ಷಿಣ ಭಾರತಗಳು ಮಾಡಿದ ತಪ್ಪನಾದರೂ ಏನು, ಅವರು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ದೇ ತಪ್ಪೇ ಅಂತಕ್ಕಂಥ ಪ್ರಶ್ನೆಗಳು ಮಾಡ್ತವೆ. ಯಾವುದೇ ಆದರೂ ಡಿಲಿಮಿಟೇಷನ್ನ ಫಾರ್ಮುಲಾ ಏನು, ಯಾವ ಆಧಾರಿತವಾಗಿ ಡಿಲಿಮಿಟೇಷನ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಇನ್ನೂ ಕೇಂದ್ರ ಸರ್ಕಾರ ಬಿಟ್ಟುಕೊಟ್ಟಿಲ್ಲ. ಅದರ ಮೊದಲೇ ನಾವು ಅನ್ವೇಷಣೆ ಮಾಡಿ ವಿಶ್ಲೇಷಣೆ ಮಾಡುವಂಥದ್ದು ಕಷ್ಟಕರ. ಆದರೂ ಕೂಡ ಕೆಳಗಿನ ಕಮೆಂಟ್ ಬಾಕ್ಸ್ ಓಪನ್ ಇದೆ. ನಿಮಗೆ ಈ ಡಿಲಿಮಿಟೇಷನ್ನಿಂದ ದಕ್ಷಿಣ ಭಾರತಕ್ಕೆ ಅನ್ಯಾಯವಾಗುತ್ತದೆ ಅನಿಸಿದ್ರೆ ಅದನ್ನು ಹೇಳಿ, ಅಥವಾ ಡಿಲಿಮಿಟೇಷನ್ನಿನ ಪರಿಣಾಮಗಳು ಭಾರತವನ್ನು ಹೇಗೆ ಚೇಂಜ್ ಮಾಡಬಹುದು ಅಂತಕ್ಕಂಥದ್ದನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಬ್ರೇಕ್ ಡೌನ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು ವೀಕ್ಷಕರೇ. ನಾವು ಡಿಲಿಮಿಟೇಷನ್ ಅಂತಕ್ಕಂತಹ ಪದವನ್ನು ಇಟ್ಕೊಂಡು ಬ್ರೇಕ್ ಡೌನ್ ಮಾಡಲು ಪ್ರಯತ್ನಿಸಿದ್ದೇವೆ. ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬನ್ನು ಮಾಡಿ. ಧನ್ಯವಾದಗಳು. ಇಂತಿ ನಿಮ್ಮ ಧರಣೀಶ್ ಹೆಗ್ಡೆ.